Okay. Today we are going to study some problems, or we are going to solve some problems on thin cylindrical cells in the session 12. So in yesterday's session, in the previous sessions, we have seen the thin cylindrical cells introduction and how the thin cylindrical cell fails, right? Failure of the thin cylindrical cells. So these we have seen, right? So now also briefly I'll introduce once again the previous session, or we'll see what are again the definitions and introduction part of thin cylindrical cells. It's just a brief, or I'll summarize the previous session, right? So what do you mean by thin cylindrical shell? So as I told you, it is a circular, or you can say this is a shell-like thing, or it is in the form of a cylinder wherein you are going to store the petrol, diesel, or any type of liquid, right? So how you are going to store in that shell? So a shell, it is a closed vessel. You can say it is a closed vessel where you are going to store the liquid, gas, or anything under the pressure, ರೈಟ್. ಯಾವುದೇ ಈಗ ಫಾರ್ ಎಕ್ಸಾಂಪಲ್ ಏರ್ ಕಾಂಪ್ರೆಸರ್, ನೀವು ವೆಹಿಕಲ್ ಸೈಕಲ್ ಅಥವಾ ಬೈಕ್ ಹವಾಕ್ಸಕ್ ಹೋದಾಗ ಒಂದು ದೊಡ್ಡ ಸಿಲಿಂಡರ್ ಇಟ್ಟಿರ್ತಾರೆ ಅಲ್ಲಿ, ಅದ್ರೊಳಗಡೆ ಏರ್ ಫಸ್ಟ್ ಫುಲ್ ಆಗಿರ್ತದ, ಅಲ್ಲಿಂದ ನಿಮ್ ಗಾಲಿಗೆ ಹಾಕ್ತಾರ ಅವ್ರು. ಸೊ ಅದೇನ ಏರ್ ಫಿಲ್ ಆಗಿರ್ತದಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಎ ಥಿನ್ ಸಿಲಿಂಡ್ರಿಕಲ್ ಸೆಲ್. ಅದೇ ಥಿನ್ ಸಿಲಿಂಡ್ರಿಕಲ್ ಸೆಲ್ ಅಂತ ಕರಿತೀವಿ ನಾವು, ರೈಟ್. ಸೊ ಅದು ಹೆಂಗಿರ್ತದೆ, ಇಟ್ ಇಸ್ ಎ ಕ್ಲೋಸ್ಡ್ ವೆಸಲ್. ಅದು ಕ್ಲೋಸ್ಡ್ ವೆಸಲ್ ಇರುತ್ತೆ. ಒಂದು ಫುಲ್ ಸಿಲಿಂಡರ್ ಇರ್ತೈತಿ, ಎರಡು ಕಡೆ ಡೋಮ್ ಟೈಪ್ ಅದು ಕ್ಲೋಸ್ ಆಗಿರ್ತೈತಿ, ರೈಟ್. ಸೊ ಅದು ಡೋಮ್ ಟೈಪ್ ಕ್ಲೋಸ್ ಆಗಿದ್ದನ್ನ ಹೆಂಗ್ ಜಾಯಿನ್ ಮಾಡ್ತಾರ ಅಂತಂದ್ರೆ, ದೇ ಆರ್ ಜಾಯಿನಿಂಗ್ ವಿತ್ ವೆಲ್ಡಿಂಗ್. ಸೊ ಎರಡು ಕಡೆ ವೆಲ್ಡಿಂಗು ಮಾಡಬಹುದು, ಅಥವಾ ಯು ಕ್ಯಾನ್ ಯೂಸ್ ದ ರಿವೆಟ್ಸ್. ಬಟ್ ಇನ್ ಯುವರ್ ಸಿಲೆಬಸ್ ವಿ ಆರ್ ಯೂಸಿಂಗ್ ದ ರಿವೆಟ್ಸ್. ನಾವು ರಿವೆಟ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಎರಡು ಡೋಮ್ ಕಡೆ, ಆ ಕಡೆ ಮತ್ತು ಈ ಕಡೆ, ಲೆಫ್ಟ್ ಅಂಡ್ ರೈಟ್ ಸೈಡ್ ಡೋಮ್ ಶೇಪ್ ಇರುತ್ತಲ್ಲ, ಅದು ಸರಿ ಯಾವುದು ಸಿಲಿಂಡರ್ ಶೇಪ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ, ವಿ ಆರ್ ಯೂಸಿಂಗ್ ದಿ ರಿವೆಟ್ಸ್ ಟು ಕ್ಲೋಸ್ ಇಟ್, ರೈಟ್. ಆರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ವೆಲ್ಡಿಂಗ್ ಆಲ್ಸೋ. ವೆಲ್ಡಿಂಗ್ ಯೂಸ್ ಮಾಡಿ ಅದನ್ನ ಕ್ಲೋಸ್ ಮಾಡಬಹುದು. ಬಟ್ ಇನ್ ದ ಸಿಲೆಬಸ್ ಈಸ್ ಕನ್ಸಿಡರಿಂಗ್ ದಿ ರಿವೆಟ್ಸ್. ಸೊ ಈ ರಿವೆಟೆಡ್ ಅರೌಂಡ್ ದ ಡೋಮ್ ಶೇಪ್ ಹಿಯರ್, ರೈಟ್. ಸೊ ಅದನ್ನ ಯಾಕೆ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ, ಅಲ್ಲಿ ಪೆಟ್ರೋಲ್ ಆಗ್ಲಿ ಅಥವಾ ಡಿಸೈಲು ಅಥವಾ ಏರು ಆರ್ ಎನಿ ಸ್ಟೀಮ್, ಸೊ ದಾಟ್ ಈಸ್ ಸ್ಟೋರ್ಡ್ ಇನ್ ದಾಟ್. ಅದನ್ನ ಸ್ಟೋರ್ ಮಾಡ್ತೀವಿ ನಾವು. ಇವನ್ ನೀವು ಹಾಸ್ಪಿಟಲ್ಗೆ ಹೋದ್ರೆ ಆಕ್ಸಿಜನ್ ಸಿಲಿಂಡರ್ ಇರುತ್ತಲ್ಲ, ಆ ಸಿಲಿಂಡರ್, ದಾಟ್ ಸಿಲಿಂಡರ್ ಇಸ್ ಆಲ್ಸೋ ಆಫ್ ಥಿನ್ ಸಿಲಿಂಡ್ರಿಕಲ್ ಶೆಲ್. ಅದನ್ನು ಥಿನ್ ಸಿಲಿಂಡ್ರಿಕಲ್ ಶೆಲ್ ಅಂತ ಕರಿತೀವಿ. ಗ್ಯಾಸ್ ವೆಲ್ಡಿಂಗ್ ಹೋದಾಗ ಎರಡು ಗ್ಯಾಸ್ ಬರುತ್ತೆ, ಒಂದು ನೈಟ್ರೋಜನ್ ಗ್ಯಾಸ್, ಇನ್ನೊಂದು ಆಕ್ಸಿಜನ್. ಎರಡು ಸಿಲಿಂಡರ್ ಏನ್ ಬರುತ್ತಲ್ಲ, ದಟ್ ಈಸ್ ಆಲ್ಸೋ ಥಿನ್ ಸಿಲಿಂಡ್ರಿಕಲ್ ಶೆಲ್. ಅಲ್ಲಿ ಹ್ಯಾಂಗ್ ಸ್ಟೋರ್ ಮಾಡಿರ್ತೀವಿ ನಾವು, ಅಂಡರ್ ಪ್ರೆಷರ್ ಸ್ಟೋರ್ ಮಾಡ್ತೀವಿ. ಸೊ ಫುಲ್ ಕಾಂಪ್ರೆಸ್ ಮಾಡಿ ತುಂಬಿರ್ತೀವಿ. ಇಲ್ಲಂತಂದ್ರೆ ಸ್ವಲ್ಪ ತುಂಬಿಡುತ್ತೆ ಅದ್ರೊಳಗಡೆ, ರೈಟ್. ಸೊ ಇವನ್ ಇನ್ ಯುವರ್ ಹೌಸ್ ಯು ಆರ್ ಯೂಸಿಂಗ್ LPG ಗ್ಯಾಸ್. ವರ್ಷನ್ ಹಚ್ಚಲಿಕ್ಕೆ ಏನ್ ಗ್ಯಾಸ್ ಸಿಲಿಂಡರ್ ಮನೆಗೆ ಬರ್ತಾವಲ್ಲ, ಸಿಲಿಂಡರ್ ಈಸ್ ಆಲ್ಸೋ ಎ ಥಿನ್ ಸಿಲಿಂಡ್ರಿಕಲ್ ಶೆಲ್. ಅಲ್ಲಿ ಹ್ಯಾಂಗ್ ಸ್ಟೋರ್ ಮಾಡಿರ್ತೀವಿ ನೀವು, ಯು ಆರ್ ಸ್ಟೋರ್ಡ್ ದಟ್ ಅಂಡರ್ ಪ್ರೆಷರ್. ಜಸ್ಟ್ ನೀವು ಮನ್ಯಾಗ ಸಿಲಿಂಡರ್ ಓಪನ್ ಮಾಡ್ರಿ, ಫುಲ್ ಜೋರ್ಸ್ಲೆ ಪ್ರೆಷರ್ ಇಂದ ಹೊರಗಡೆ ಬರುತ್ತದೆ, ದಟ್ ಗ್ಯಾಸ್ LPG ಗ್ಯಾಸ್ ಹೊರಗೆ ಬರುತ್ತೆ. ಸೊ ಅದಕ್ಕೆ ಆ ಫುಲ್ ಪ್ರೆಷರ್ ಇಂದ ಒಳಗಡೆ ಸ್ಟೋರ್ ಮಾಡಿರ್ತೀರೋ ನೀವು. ಸ್ಟೋರ್ ಮಾಡಿದಾಗ ಅದ್ರ ಎಫೆಕ್ಟ್ ಏನಾಗತ್ತ ಆ ಸಿಲಿಂಡರ್ ಮೇಲೆ, ಒಂದೊಂದ್ಸರಿ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ, ಒಂದೊಂದ್ಸರಿ ಬ್ರೇಕ್ ಆಗುತ್ತೆ, ಒಂದೊಂದ್ಸರಿ ಲೀಕ್ ಆಗ್ತಿರುತ್ತೆ. ಸೊ ಇದು ಎಲ್ಲನೂ ಸ್ಟಡಿ ಮಾಡ್ತೀವಿ ನಾವು. ಇದು ಸ್ಟಡಿ ಮಾಡೋದೇ ಥಿನ್ ಸಿಲಿಂಡ್ರಿಕಲ್ ಸೆಲ್ಸ್. ಸೊ ಅದನ್ನ ಸ್ಟಡಿ ಮಾಡಬೇಕಾದಾಗ ನಾವ್ ಏನ್ ಮಾಡ್ತಾ ಇದೀವಿ, ವಿ ಆರ್ ಅಸ್ಯೂಮಿಂಗ್ ಸರ್ಟನ್ ಥಿಂಗ್ಸ್, ಅಸಂಪ್ಷನ್ಸ್ ಇನ್ ಥಿನ್ ಸಿಲಿಂಡ್ರಿಕಲ್ ಸೆಲ್ಸ್. ನಾವು ಅಸಂಪ್ಷನ್ಸ್ ಅನ್ನು ಕೂಡ ಕಲ್ತಿದೀವಿ ನಾವು. ಏನ್ ಅಸಂಪ್ಷನ್ಸ್ ಮಾಡಿದ್ವಿ, ದ ಮಟೀರಿಯಲ್ ಯೂಸ್ಡ್ ಇನ್ ದ ಪ್ರಿಪರೇಷನ್ ಆಫ್ ದ ಸಿಲಿಂಡ್ರಿಕಲ್ ಸೆಲ್ಸ್. ಆ ಸಿಲಿಂಡ್ರಿಕಲ್ ಸೆಲ್ಸ್ ಏನಿರುತ್ತೆ ಅಂತ ಹೇಳ್ತಾನೆ ಅವನು, ದಟ್ ಈಸ್ ಹೋಮೋಜಿನಿಯಸ್ ಅಂಡ್ ಐಸೋಟ್ರೋಪಿಕ್. ಹೋಮೋಜಿನಿಯಸ್ ಮೀನ್ಸ್ ಥ್ರೂಔಟ್ ದ ಮಟೀರಿಯಲ್. ಸೊ ಥ್ರೂಔಟ್ ದ ಮಟೀರಿಯಲ್ ದ ಮಾಲಿಕ್ಯೂಲ್ಸ್ ರಿಮೇನ್ಸ್ ಸೇಮ್, ಇಟ್ ಈಸ್ ವೆಲ್ ಅರೇಂಜ್ಡ್ ಅಂತ ಅನ್ಕೋತೀವಿ ನಾವು. And next in isotropic means the properties of the material are same throughout the material in all the direction, not material, in all the directions the properties of the material remains the same. ಎಲ್ಲ ಡೈರೆಕ್ಷನ್ ಅಲ್ಲಿ, X Y Z ಎನಿ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಅಲ್ಲಿ ಆ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಏನಿರುತ್ತೆ ಅಂತ ಅನ್ಕೋತೀವಿ, ಸೇಮ್ ಇರುತ್ತೆ ನಾವು ಅನ್ಕೋತಾ ಇದೀವಿ. ದಿಸ್ ಇಸ್ ಅಸಂಪ್ಷನ್. ನಾವು ಅಸಂಪ್ಷನ್ ಮಾಡ್ಲಿಲ್ಲಪ್ಪ ಅಂತಂದ್ರೆ ವಿ ಕಾಂಟ್ ಸಾಲ್ವ್ ಫರ್ದರ್, ವಿ ಕಾಂಟ್ ಪ್ರೊಸೀಡ್ ಫರ್ದರ್. ಮತ್ತೆ ಮುಂದೆ ಹೋಗ್ಲಿಕ್ಕೆ ಆಗಂಗಿಲ್ಲ. ನಾವು ಅನ್ಕೊಂಡೇ ಹೋಗ್ಬೇಕು. ನೀವೆಲ್ಲೋ ಒಂದು ಇಲ್ಲಿ ಊರಿಂದ ಮತ್ತೊಂದು ಊರಿಗೆ ಹೋಗ್ತೀರಿ ಅನ್ಕೋರಿ, ರೋಡ್ ಫುಲ್ ಕ್ಲಿಯರ್ ಇರುತ್ತಪ್ಪ, ಆರಾಮಾಗಿ ಒಂದು ತಾಸನೇ ಹೋಗಿ ಮುಟ್ಬೋದು ಅನ್ಕೊಂಡಿರ್ತೀರಿ, ದಟ್ ಈಸ್ ಯುವರ್ ಅಸಂಪ್ಷನ್. ಬಟ್ ಮಧ್ಯದಾಗ ಹೋದಾಗ ಎಲ್ಲೋ ಒಂದ್ ಕಡೆ ಟ್ರಾಫಿಕ್ ಆಗಿ ನಿಂತ್ಕೊಂಡ್ಬಿಡ್ತೀರಿ. ಸೊ ಅದು ಗೊತ್ತಾಗಂಗಿಲ್ಲ ನಮ್ಗೆ, ರೈಟ್. ಇಲ್ಲಿನೂ ಕೂಡ ಯಾವುದೇ ಒಂದು ಟೆಕ್ನಿಕಲ್ ಸಬ್ಜೆಕ್ಟ್ ತಗೊಂಡಾಗ ವಿ ನೀಡ್ ಟು ಅಸ್ಯೂಮ್ ಸರ್ಟನ್ ಥಿಂಗ್ಸ್ ಅನ್ನ ನಾವು ಅಸ್ಯೂಮ್ ಮಾಡ್ಬೇಕಾಗತ್ತೆ. ಬಟ್ ಆಕ್ಚುಲಿ ಪ್ರಾಕ್ಟಿಕಲಿ ಆ ರೀತಿ ಇರಂಗಿಲ್ಲ, ರೈಟ್. ನಾವು ಒಂದು ಊರಿಂದ ಇನ್ನೊಂದ್ರಿಗೆ ಹೋಗಿ ಒಂದು ತಾಸನೇ ಹೋಗ್ತೀವಿ ಅನ್ಕೊಂಡಿರ್ತೀವಿ, ದಟ್ ಈಸ್ ಅವರ್ ಅಸಂಪ್ಷನ್. ಬಟ್ ಪ್ರಾಕ್ಟಿಕಲ್
ಪ್ರಾಕ್ಟಿಕಲಿ ಹೊಂಟಾಗ ರೋಡ್ ಮ್ಯಾಗ ಹೊಂಟಾಗ ಅದು ಇರಂಗಿಲ್ಲ ಹಂಗೆ, ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಆಗಿರ್ತದೆ, ಏನೋ ಆಕ್ಸಿಡೆಂಟ್ ಆಗಿರ್ತದೆ, ನಡು ದಾರಿ ಕಟ್ ಆಗಿರ್ತದೆ. ಸೊ ಆ ರೀತಿ ಇಲ್ಲಿನೂ ಕೂಡ ನಾವು ಅನ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ, ಬಟ್ ಅದು ನಾಟ್ ಆಕ್ಚುಲ್ ಪ್ರಾಕ್ಟಿಕಲಿ ದಟ್ ಈಸ್ ನಾಟ್ ಟ್ರೂ. ಸೊ ದ ಮಟೀರಿಯಲ್ಸ್ ಈಸ್ ನಾಟ್ ಹೋಮೋಜಿನಿಯಸ್ ಪ್ರಾಕ್ಟಿಕಲಿ. ಮಟೀರಿಯಲ್ ಪ್ರಾಕ್ಟಿಕಲಿ ಹೋಮೋಜಿನಿಯಸ್ ಇರಂಗಿಲ್ಲ, ಎಲ್ಲ ಕಡೆ ಮಾಲಿಕ್ಯೂಲ್ಸ್ ಕರೆಕ್ಟಾಗಿ ಹೊಂದ್ಕೊಂಡು ಕುಂತಿರಂಗಿಲ್ಲ. ಒಂದು ಕಡೆ ಎಲ್ಲೋ ಒಂದು ಮಿಸ್ ಆಗಿರ್ತದೆ, ಒಂದು ಹೋಲ್ ಬಂದಿರ್ತದೆ. ಮತ್ತೆ ನೆಕ್ಸ್ಟ್ ಏನಾಗುತ್ತೆ, ಎಲ್ಲ ಡೈರೆಕ್ಷನಲ್ಲಿ ಪ್ರಾಪರ್ಟಿ ಸೇಮ್ ಅಂತಾನೆ, ಪ್ರಾಪರ್ಟಿ ಸೇಮ್ ಇರ್ಲಿಕ್ಕೆ ಇರಕ್ಕಿಲ್ಲ. ಸೊ ದೇ ಮೇ ವೇರಿ. ಸೊ ಇದು ಎಲ್ಲನೂ ಮುಂದೆ ಕಲಿತಾರೆ ನೀವು. ವೆನ್ ಯು ಕಮ್ ಟು ಇಂಜಿನಿಯರಿಂಗ್ ಆರ್ ಎಮ್ ಟೆಕ್, ದೆನ್ ಯು ವಿಲ್ ಸ್ಟಡಿ. ನೀವೇನು ಡಿಪ್ಲೊಮಾದಲ್ಲಿ ಅಜ್ಯೂಮ್ ಮಾಡಿದ್ದೀವಿ ಅದು ಕರೆಕ್ಟ್ ಅಲ್ಲ ಅನ್ನಿಸ್ತದೆ ನಿಮ್ಗೆ ಅವಾಗ, ರೈಟ್? ಸೊ ಯಾವಾಗ ನೀವು ಮ್ಯಾರೇಜ್ ಹೋದಾಗ ಹುಡುಗಿ ನೋಡಕ್ ಹೋಗಿರ್ತೀರಿ ನೋಡಿ, ಹುಡುಗಿ ನೋಡಕ್ ಹೋಗೋತ್ನಾಗ ಹುಡುಗಿ ಕರೆಕ್ಟಪ್ಪ ಆಗಿ ಭಾರಿ ಅದಾಳ ಅಂತ ಅನ್ಕೊಂಡಿರ್ತೀರಿ, ಬಟ್ ಲಗ್ನ ಆದ್ಮೇಲೆ ಗೊತ್ತಾಗತ್ತಾಗ ಹಿಂಗಿರಂಗಿಲ್ಲ ಅಂತೇಳಿ. ಸೊ ಆ ರೀತಿ ಇವನ್ ಇನ್ ದಿಸ್ ಆಲ್ ಸಬ್ಜೆಕ್ಟ್ಸ್ ಆಲ್ಸೋ ವಿ ಆರ್ ಅಸ್ಯೂಮಿಂಗ್ ಇಟ್, ವಿ ಆರ್ ಅಸ್ಯೂಮಿಂಗ್ ದ ಮಟೀರಿಯಲ್ ಹಿಂಗಿರುತ್ತಾ ಅನ್ಕೋತೀರಿ, ಬಟ್ ವೆನ್ ಯು ಗೋ ಇನ್ ಡೆಪ್ತ್ ಸ್ಟಡಿ ದೆನ್ ಇಟ್ ವಿಲ್ ನಾಟ್ ಬಿ ದ ಕರೆಕ್ಟ್, ರೈಟ್? ಸೊ ಟೈಮ್ ಬಿಂಗ್ ದೀಸ್ ಆರ್ ದ ಅಸಂಪ್ಷನ್ಸ್, ನಾವು ಅಸಂಪ್ಷನ್ ಮಾಡ್ಕೊತಾ ಇದ್ದೀವಿ, ರೈಟ್? ದೆನ್ ಲೇಟರ್ ಆನ್ ಏನ್ ಮಾಡ್ತೀವಪ್ಪ, ಆ ಮಟೀರಿಯಲ್ ಎಲ್ಲಿ ಕಾಂಪ್ರೆಷನ್ ಆಗಿ ಅಲ್ಲಿ ಸ್ಟ್ರೆಸ್ ಇಂಡ್ಯೂಸ್ ಆದಾಗ ಫಸ್ಟ್ ಪ್ಲೇನ್ ಇರ್ತೈತಿ, ಅದು ಸ್ಟ್ರೆಸ್ ಇಂಡ್ಯೂಸ್ ಆದಾಗೂ ಪ್ಲೇನ್ ಇರುತ್ತಾ ಅಂತ ಅನ್ಕೋತೀವಿ. ದಿಸ್ ಇಸ್ ಒನ್ ಮೋರ್ ಅಸಂಪ್ಷನ್. ಸೊ ಈ ರೀತಿ ಅಸಂಪ್ಷನ್ ಮಾಡಿ ನಾವು ಏನ್ ಕಲ್ತೀವಿ, ಫೇಲ್ಯೂರ್ ಆಫ್ ಥಿನ್ ಸಿಲಿಂಡ್ರಿಕಲ್ ಸೆಲ್ಸ್ ಅನ್ನ ಕಲ್ತೀವಿ ನಾವು. ಸೊ ಹೌ ಮೆನಿ ವೇಸ್ ದ ಫೇಲ್ಯೂರ್ ಟೇಕ್ಸ್ ಪ್ಲೇಸ್? ದೇರ್ ಆರ್ ಟೂ. So one is what, that is the circumferential stress, another one is what, the longitudinal stress. Circumferential stress is also called as hoop stress, right? Hoop stress or circumferential stress. Circumferential stress ಯಾವಾಗ ಆಗುತ್ತೆ, ಎಲ್ಲಿ ಒಂದು ಸಿಲಿಂಡರ್ ಅಲ್ಲಿ ನೀವು ಗ್ಯಾಸ್ ಅನ್ನ ಅಂಡರ್ ಪ್ರೆಷರ್ ಸ್ಟೋರ್ ಮಾಡ್ತೀರೋ ಅದು ಸರ್ಕಂಫರೆನ್ಸ್ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. So that will act in two directions. One is along the circumference, one more is along the axis, along the longitudinal direction. So it will apply the pressure on the walls of the cylinder. Pressure walls ಮೇಲೆ ಅಪ್ಲೈ ಆಗ್ತಾ ಇರ್ತದೆ, ರೈಟ್? ಸೊ ಅವಾಗ ಅಪ್ಲೈ ಆಗ್ತಾ ಇರ್ಬೇಕಂದಾಗ ಎರಡು ವೇ ಅಲ್ಲಿ ಇಟ್ ಮೇ ಫೇಲ್, ಎರಡು ರೀತಿಯಲ್ಲಿ ಅದು ಫೇಲ್ ಆಗುತ್ತೆ. ಒಂದ್ ರೀತಿ ಹೆಂಗ್ ಫೇಲ್ ಆಗುತ್ತಪ್ಪ ಅಂತಂದ್ರೆ ಅಡ್ಡ ಸೀಳ್ತದ ಸಿಲಿಂಡರ್, ಇನ್ನೊಂದ್ ಏನಾಗುತ್ತಪ್ಪ ಅಂತಂದ್ರೆ ಉದ್ದ ಸೀಳ್ತದ. ಉದ್ದ ಸೀಳಿ ಕಟ್ ಆಗ್ಬಹುದು ಅಥವಾ ಅಡ್ಡ ಸೀಳಿ ಕಟ್ ಆಗ್ಬಹುದು, ರೈಟ್? ಉದ್ದಾಗ ಸೀಳ್ತಪ್ಪ ಅಂತಂದ್ರೆ ಅಲಾಂಗ್ ದಿ ಲಾಂಗಿಟ್ಯೂಡಿನಲ್ ಡೈರೆಕ್ಷನ್ ಉದ್ದಾಗಿ ಸೀಳ್ತಪ್ಪ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಎ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್. ಬಿಕಾಸ್ ಆಫ್ ದ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಇಟ್ ಮೇ ಫೇಲ್ ಲೈಕ್ ದಟ್. ಈಗ ಅಡ್ಡ ಸೀಳ್ತಪ್ಪ ಅಂದ್ರೆ ಬಿಕಾಸ್ ಆಫ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಇಟ್ ಮೇ ಕಟ್, ಅಡ್ಡಾಗಿ ಕಟ್ ಆಗ್ಬಹುದು. ಸೊ ಇದನ್ನ ಎರಡನ್ನೂ ಸ್ಟಡಿ ಮಾಡಿದೀವಿ ನಾವು, ರೈಟ್? ಸೊ ವಾಟ್ ಆರ್ ದ ಪ್ರೆಷರ್, ಇಂಟೆನ್ಸಿಟಿ ಆಫ್ ಅ ಪ್ರೆಷರ್ ಅಂಡ್ ವಾಟ್ ಈಸ್ ದ ರೆಸಿಸ್ಟಿಂಗ್ ಸೆಕ್ಷನ್, ಕ್ರಾಸ್ ಸೆಕ್ಷನಲ್ ಏರಿಯಾ, ಅದೆಲ್ಲ ತಗೊಂಡ್ಬಿಟ್ಟು we have derived some formula, that is the sigma c is equal to pd by 2t. This is the formula. So yavagidu when the both the dome shaped or where the rivet efficiencies are not considered, rivet efficiency consider ಮಾಡದೇ ಇದ್ದಾಗ the formula is pd by 2t, that is circumferential stress. ಯಾವಾಗ ನಿಮ್ಗೆ ರಿವೆಟ್ ಎಫಿಷಿಯನ್ಸಿ ಕನ್ಸಿಡರ್ ಮಾಡು ಅಂತ ಹೇಳ್ತಾನೋ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಫ್ ಇಟ್ ಈಸ್ ಅ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಸಿಗ್ಮಾ ಸಿ ಇತ್ತಂದ್ರೆ ಪಿ ಡಿ ಡಿವೈಡೆಡ್ ಬೈ 2t ಇಂಟು ನೀಟಾ ಎಲ್ ಅಂತ ತಗೋಬೇಕು. ಯಾವಾಗ ಸರ್ಕಂಫರೆನ್ಷಿಯಲ್ ಕಂಡುಹಿಡಿತಿರೋ ಎಫಿಷಿಯನ್ಸಿ ಲಾಂಗಿಟ್ಯೂಡಿನಲ್ ತಗೋಬೇಕು. ಯಾವಾಗ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಕಂಡುಹಿಡಿಯಕ್ಕೆ ಹೋಗ್ತಿರೋ ಅವಾಗ ಎಫಿಷಿಯನ್ಸಿ ಸರ್ಕಂಫರೆನ್ಷಿಯಲ್ ತಗೋಬೇಕು. ದೀಸ್ ಟು ಆರ್ ಅಪೋಸಿಟ್. ಇದು ಒಂದು ನೆನ್ಪಿಟ್ಕೋಬೇಕು. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇಲ್ಲೇ ರಾಂಗ್ ಮಾಡ್ತಾರೆ. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಕ್ ಸರ್ಕಂಫರೆನ್ಷಿಯಲ್ ಎಫಿಷಿಯನ್ಸಿ ತಗೊಂಡ್ಬಿಡ್ತಾರೆ. ದಟ್ ಈಸ್ ರಾಂಗ್. ಸರ್ಕಂಫರೆನ್ಷಿಯಲ್ ಎಫಿಷಿಯನ್ಸಿ ತಗೋಬಾರ್ದು. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಕಂಡಿಡಿಯಾಗ ಲಾಂಗಿಟ್ಯೂಡಿನಲ್ ಎಫಿಷಿಯನ್ಸಿ ತಗೋಬೇಕು, ರೈಟ್? ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಕಂಡಿಡಿಯಾಗ ಸರ್ಕಂಫರೆನ್ಷಿಯಲ್ ಎಫಿಷಿಯನ್ಸಿ ತಗೋಬೇಕು. ಇದೊಂದು ನೆನ್ಪಿಟ್ಕೋಬೇಕು. ದೆನ್ ಲಾಂಗಿಟ್ಯೂಡಿನಲ್ ಎಫಿಷಿಯನ್ಸಿ ಏನ್ ಫಾರ್ಮುಲಾ ಡಿರೈವ್ ಮಾಡಿದ್ವಿ, ವಿ ಆರ್ ಡಿರೈವ್ಡ್ ಪಿ ಡಿ ಬೈ 4t. ಯಾವಾಗ ರಿವೆಟ್ ಎಫಿಷಿಯನ್ಸಿ ಕನ್ಸಿಡರ್ ಮಾಡ್ತೀರಿ ಅವಾಗ ಇಟ್ ಈಸ್ ಪಿ ಡಿ ಬೈ 4t ನೀಟಾ ಸಿ, ದಟ್ ಈಸ್ ಸರ್ಕಂಫರೆನ್ಷಿಯಲ್ ಎಫಿಷಿಯನ್ಸಿ ತಗೋಬೇಕಲ್ಲಿ, ರೈಟ್? ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಇದನ್ನ ಕಲ್ತಿದ್ದೀವಿ, ರೈಟ್? ಅಂಡ್ ನೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆನ್ ದಿಸ್. ಇವೇನ್ ಫಾರ್ಮುಲಾ ಕೊಟ್ಟದನೋ ಆ ಫಾರ್ಮುಲಾ ಮೇಲೆ ನಾವೇನ್ ಮಾಡೋಣ ಈಗ, ವಿಲ್ ಸಾಲ್ವ್ ಸಮ್ problems in this session. So the first problem is a steam boiler of 800 mm diameter is made up of 10 mm thick plates. If the boiler is subjected to an internal pressure of 2.5 megapascal, what is that? Intensity of pressure is 2.5 megapascal, right? Then find the circumferential
find the circumferential and longitudinal stresses induced in the plates. Nodri, circumferential means it is sigma c he is asking, and longitudinal means it is sigma l he is asking. Sigma l ಎರಡು ಕೇಳ್ತಾ ಇದ್ದಾನೆ. So now write the given data. So that is D is given in the problem, that is 800 mm. So 800 mm. T is 10 mm thick. 10 mm thick. P he has given 2.5 megapascal. 2.5 megapascal means 2.5 Newton per mm square. So why this megapascal we are taking as Newton per mm square means mega means how much? Into 10 to power 6. It is 10 to power 6. Right? Pascal means what? It is Newton per meter square. It is Newton per meter square. So convert this meter square into mm square. Mm square convert ಮಾಡಬೇಕು. 1 meter ಅಂದ್ರೆ ಎಷ್ಟಪ್ಪ? 1000. 1000 means 10 to power of 3 ಆಗುತ್ತೆ. So this is 10 to power of 3 whole square ಅನ್ನಂಗ. 10 to power of 3 whole square into mm square ಆಗುತ್ತೆ. ಅವಾಗ ಮೀಟರ್ ಸ್ಕ್ವೇರ್ ಇದು mm square ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? 10 to power of 3 whole square. ಇದು 1 ಮೀಟರ್ ಆಯ್ತು, 2 ಮೀಟರ್ ಐತೆ, ಮೀಟರ್ ಸ್ಕ್ವೇರ್ ಬರ್ತೈತೆ. ಸೊ ಅದಕ್ಕೆ 10 to power of 3 ಸ್ಕ್ವೇರ್. ಸೊ 2 3 ಇದು 6 ಆಗುತ್ತೆ. ಸೊ 10 to power of 6, 10 to power of 6 gets cancelled. ಸೊ ನ್ಯೂಟನ್ ಪರ್ mm ಸ್ಕ್ವೇರ್ ಬೀಳ್ತೈತೆ. ಅದಕ್ಕೆ 2.5 ನ್ಯೂಟನ್ ಪರ್ mm ಸ್ಕ್ವೇರ್ ಬರೀತೀವಿ ನಾವು ಇಲ್ಲಿ. ರೈಟ್? ನೌ ದ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಬಾಯ್ಲರ್ ಪ್ಲೇಟ್ಸ್. ನಿಮಗೆ ಫಾರ್ಮುಲಾ ಗೊತ್ತೈತೆ. ದಟ್ ಈಸ್ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಮೀನ್ಸ್ ಸಿಗ್ಮಾ ಸಿ. ಇಟ್ ಈಸ್ sigma c is equal to pd by 2t. It's the formula. So this is equal to 2.5 into d is 800. So divided by 2 into t is 10. So after solving this, you will get 100 Newton per mm square. So in the problem, the internal pressure is given in megapascal. The answer also you should keep it in megapascal. So now it is 100 Newton per mm square means it is 100 megapascal because Newton per mm square is megapascal. The next, longitudinal stress induced in the boiler plates. Longitudinal stress, this is sigma L now. Sigma L is equal to PD by 4T. So this is 2.5 into 800 divided by 4 into T is 10. So after solving you will get it 50 Newton per mm square or 50 megapascal. So as I said, the longitudinal stress is half of the circumferential stress. ನಾನು ಪ್ರೀವಿಯಸ್ ಸೆಷನ್ ಹೇಳ್ಬೇಕಾದಾಗ ಹೇಳೀನಿ, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಹೆಂಗಿರುತ್ತಂದ್ರೆ ಹಾಫ್ ಆಫ್ ದಿ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಇರುತ್ತೆ. ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ಇಸ್ 100 ನಾವು, ದೆನ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಶುಡ್ ಬಿ ಹಾಫ್ ಆಫ್ ದ್ಯಾಟ್, ಅದು 50 ಇರ್ಬೇಕು. ಇದನ್ನ ಕ್ರಾಸ್ ಚೆಕ್ ಮಾಡ್ಬೇಕು, ಆನ್ಸರ್ 50 ಬರ್ಬೇಕು ಯಾವಾಗ್ಲೂ. ಅಂದ್ರೆ ಇದ್ರದ್ದು ಅರ್ಧ ಇರ್ತೈತಿ ಯಾವುದು ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಅದನ್ನ ನೆನ್ಪಿಟ್ಕೋಬೇಕು. ಒಂದೊಂದ್ಸರಿ ಎಕ್ಸಾಮ್ದಾಗ ನಿಮಗೆ ಬರಲಿಲ್ಲ, ಏನಾರ ಬಡ ಬಡ ಟೈಮ್ ಆಗಿತ್ತು ಅಂದ್ರೆ ಅದ್ರ ಅರ್ಧ ಇಟ್ಟು ಬಂದ್ಬಿಡ್ರಿ ಸುಮ್ಮನೆ, ಆನ್ಸರ್ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ರೈಟ್? ದಟ್ ಈಸ್ ಹಾಫ್ ಆಫ್ ಇಟ್. The next you will see a cylindrical shell of 1.3 meter diameter is made up of 18 mm thick plates. Note, diameter 1.3 meter ಕೊಟ್ಟಾನ, plate thickness is 8 mm ಕೊಡ್ತಾ ಇದ್ದಾನೆ. Find the circumferential and longitudinal stress in the plates if the boiler is subjected to an internal pressure of 2.4 megapascal. Take efficiency of the joints as 70%. Note, he has given the efficiency of the joints is 70%. ಇಲ್ಲಿ ಎಫಿಷಿಯನ್ಸಿ ಸಪ್ರೇಟ್ ಆಗಿ ಹೇಳ್ತಾ ಇಲ್ಲ ಅವನು. he is not telling separately the efficiency whether it is circumferential efficiency or it is longitudinal efficiency ಅಂತ ಹೇಳ್ತಾ ಇಲ್ಲ ಅವನು. ಕಾಮನ್ ಆಗಿ ಕೊಟ್ಟಾನ ಈಗ, ಟೇಕ್ ಎಫಿಷಿಯನ್ಸಿ ಆಫ್ ದ ಜಾಯಿಂಟ್ಸ್ ಆಸ್ 70%. ಅಂದ್ರೆ ಎರಡು 70% ಅಂದಂಗ. ಯಾವುದು? ಸರ್ಕಂಫರೆನ್ಷಿಯಲ್ ಎಫಿಷಿಯನ್ಸಿ ಮತ್ತು ಲಾಂಗಿಟ್ಯೂಡಿನಲ್ ಎಫಿಷಿಯನ್ಸಿ ಎರಡು 70% ಈಗ ಅಂತ ಕನ್ಸಿಡರ್ ಮಾಡಬೇಕು. ಎರಡೂ ಸಪರೇಟ್ ಕೊಟ್ಟಿದ್ದೆ ಅಂದ್ರೆ ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಸಪರೇಟ್ಲಿ. ರೈಟ್? ದಟ್ ಈಸ್ 70%. ಬಟ್ he has not given here the separate. Right? So 70% he has given, then you have to take it both the circumferential efficiency and longitudinal efficiency both are 70%. Right? So now write the solution given. D is 1.3 meter. So 1.3 meter means 1.3 into 10 to power of 3 mm. You two should convert this into mm. So thickness is given as 18 mm. So internal pressure P is 2.4 megapascal. This is equal to 2.4 Newton per mm square. Efficiency is 70% means it is 0.7. Again circumferential stress formula, sigma C is equal to how much? PD by 2T, but epsilon you have to consider here.
Neta you have to consider. Neta means it is representing the efficiency. ಇಲ್ಲಿ ಸಿಗ್ಮಾ ಸಿ ಇದ್ದಾಗ ಇಲ್ಲಿ ಎಲ್ ಬರ್ತೈತೆ ಕರೆ, ಬಟ್ ಇನ್ ದಿಸ್ ಪ್ರಾಬ್ಲಮ್ ಹಿ ಹ್ಯಾಸ್ ಗಿವನ್ ವಾಟ್ ಬೋತ್ ಎಫಿಷಿಯನ್ಸೀಸ್ ಆರ್ 70%. ಸೊ ಅದಕ್ಕೆ ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿಲ್ಲ, ಎಲ್ಲೂ ಮಾಡ್ತಾ ಇಲ್ಲ, ಸಿನೂ ಮಾಡ್ತಾ ಇಲ್ಲ, ಬಿಕಾಸ್ ನೀಟಾ ಎಲ್ ಅಂಡ್ ನೀಟಾ ಸಿ ಬೋತ್ ಆರ್ 70%. ಸೊ ರೈಟ್ ಇಟ್ ಪಿ ಡಿ ಡಿವೈಡೆಡ್ ಬೈ 2t ಎಪ್ಸಿಲಾನ್ ಎಲ್. So P value is 2.4 into D is 1.3 into 10 to the power of 3 divided by 2 into 18 into 0.7. So solve this. After solving you will get it 124 Newton per mm square. So this is equal to 124 megapascal. This is the circumferential stress. Similarly, find out longitudinal stress. Longitudinal stress is sigma L. It is sigma L. This is equal to PD by 4t epsilon. This is neta. So substitute all the values again. 2.4 into 1.3 into 10 to the power of 3 divided by 4 into 18 into 0.7. So after solving this, you will get 62 Newton per mm square. That is 62 megapascal. Once again look at longitudinal stress is half of the circumferential stress. So 124 half is 62. It is 62 megapascal. The next one is a gas cylinder of internal diameter 40 mm is 5 mm thick. If the tensile stress in the material is not to exceed 30 megapascal, find the maximum pressure which can be allowed in the cylinder. So now he is asking to find out the pressure, but he has given the stress, tensile stress. Stress means it is both the side it is same. He has given whether it may be a circumferential stress or longitudinal stress, both are same. You should take this, right? So this is sigma c. So see, you know the formula, sigma c is equal to PD, this is PD divided by 2t. This is a formula, the same formula he has taken here. So 30 is given in the problem. So substitute 30 is equal to P. He is asking. What he is asking in the problem? He is asking to find out maximum pressure. So right, P he is asking. So 30 is given, unknown is P. Keep P as it is. D is 40 mm divided by 2 into thickness is 5. So solve this. So you will get it 4. This side is 30 only. This side is 30. So after solving you will get 4 here. 4p you will get it 4p. So now p ಅಂತಂದ್ರೆ 34 ಈ ಕಡೆ ಬಂದ್ಬಿಡುತ್ತೆ. So it is p is equal to 30 by 4, that is 7.5 Newton per mm square. So or 7.5 megapascal. This is the pressure, maximum pressure which can be allowed in the cylinder. So if we consider longitudinal stress, then we get maximum pressure P is 15 Newton per mm square. Therefore, we shall provide a pressure of 7.5 megapascal, less of the two values. ಅವಾಗ ಏನು ಹೇಳ್ತಾ ಇದ್ದಾನೆ, ಇಲ್ಲಿ ಇನ್ನೊಂದು ಕಂಡುಹಿಡಿಬೇಕು ನೀವು, ಏನು ಸಿಗ್ಮಾ ಎಲ್ ತಗೋಬೇಕು, ಇಸ್ ಈಕ್ವಲ್ ಟು ಪಿ ಡಿ ಡಿವೈಡೆಡ್ ಬೈ 4t. ಇಲ್ಲಿನೂ ಪಿ ಡಿ ಡಿವೈಡೆಡ್ ಬೈ 4t ಅಂತ ಕನ್ಸಿಡರ್ ಮಾಡ್ಬೇಕು. ಈಗ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಪಿ ವ್ಯಾಲ್ಯೂ ಏನು ಬರುತ್ತಂತನ 15 ನ್ಯೂಟನ್ ಪರ್ mm ಸ್ಕ್ವೇರ್ ಬರುತ್ತಾ. ಎರಡು ಕಂಡುಹಿಡಿಬೇಕು. ಅಲ್ಲಿ 7.5 ಬರುತ್ತಾ ಯಾವಾಗ ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್ ತಗೊಂಡಾಗ, then longitudinal stress ತಗೊಂಡಾಗ you will get 15 Newton per mm square. ಎರಡರಲ್ಲಿ ಯಾವುದು ಮಿನಿಮಮ್ ಇರುತ್ತೋ that is your answer. So minimum is 7.5. So therefore we shall provide a pressure of 7.5 megapascal. So it is given that lesser of the two values. You should consider lesser of the two values, right? So ಈ ಪ್ರಾಬ್ಲಮ್ ಏನು ಮಾಡಿದ್ನಲ್ಲ, just this problem comes under the design of thin cylindrical cells. Design of thin cylindrical cells. So adu one topic ada niಮಗೆ, design of thin cylindrical cells. Design of thin cylindrical cells means you need to find out P or D or T. ಇವು ಮೂರದ್ರಾಗ ಯಾವ್ದ್ರ ಒಂದು ವ್ಯಾಲ್ಯೂ ಕೇಳ್ತಾನ. ಯಾವ್ದ್ರ ಒಂದು ವ್ಯಾಲ್ಯೂ ಕೇಳಿದಂದ್ರೆ ಆ ಪ್ರಾಬ್ಲಮ್ ಎದರ ಅಂಡರ್ ಬರುತ್ತೆ ಅಂದ್ರೆ ಡಿಸೈನ್ ಆಫ್ ಥಿನ್ ಸಿಲಿಂಡ್ರಿಕಲ್ ಸೆಲ್ಸ್ ಅಂಡರ್ ಬರುತ್ತೆ, ರೈಟ್? ಹಿ ಮೇ ಆಸ್ಕ್ P or he may ask D or he may ask T. ಇಲ್ಲಿ P ಕೇಳಿದಾನೆ, ಈ ಪ್ರಾಬ್ಲಮ್ ಅಲ್ಲಿ P ಬಿಟ್ಟು ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀರಿ. ಒಂದೊಂದು ಪ್ರಾಬ್ಲಮ್ದಾಗ ಡಿ ಕೇಳ್ತಾನೆ, ಅವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ, ಡಿ ಕಂಡಿಡ್ರಿ. ಒಂದೊಂದು ಪ್ರಾಬ್ಲಮ್ದಾಗ ಟಿ ಕೇಳ್ತಾನೆ, ಅವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಕಂಡಿಡ್ಬೇಕು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿ ಡಿಸೈನ್ ಆಫ್ thin cylindrical cells, right? So thank you. This is the end of this session.